ಸಾರ್ಥ. ನಾಗಭಟ್ಟನೆ, ಹೇಗೂ ಅಷ್ಟು ದೂರ ಹೋಗ್ತೀನಿ. ಮುಂದೆ 3 ದಿನದ ಹಾದಿ. ಕಾಶಿಗೆ ಹೋಗಿ ನಿನ್ನನ್ನು ಹುಡುಕಿ ಸುದ್ದಿ ಹೇಳಬೇಕು ಅಂದುಕೊಂಡಿದ್ದೆ. ನೀನು ಇಲ್ಲಿಯೇ ಸಿಕ್ಕಿಬಿಟ್ಟೆ. ನಾರಾಯಣ ದೀಕ್ಷಿತರು ನನ್ನನ್ನು ಗುರುತಿಸಿದ ತಕ್ಷಣ ಅಂದರು. ನನಗೆ ನನ್ನ ಊರು ಮನೆಗಳನ್ನು ಕಂಡಂತಹ ಸಂಭ್ರಮವಾಗಿ ಮಾತೇ ಹೊರಡಲಿಲ್ಲ. ದೀಕ್ಷಿತರೆ, ಇಲ್ಲಿಗೆ ಹೇಗೆ ಬಂದಿರಿ? ಸಂಭ್ರಮ ಗೊಂದಲಗಳ ನಡುವೆ ನನ್ನ ನಾಲಿಗೆ ಕೇಳಿತು. ತಂದೆಯವರು ತೀರಿಕೊಂಡರು. ಅಸ್ಥಿಯನ್ನು ಪ್ರಯಾಗದಲ್ಲಿ ವಿಸರ್ಜಿಸಬೇಕಂತ ನಿಶ್ಚಯಿಸಿದೆ. ಒಂದು ಸಾರ್ಥ ಸಿಕ್ಕಿತು. ಅದರ ಜೊತೆ ಈ ಮಥುರೆಗೆ ಬಂದೆ. ಇಲ್ಲಿಂದ ಪ್ರಯಾಗಕ್ಕೆ ನೇರ ದಾರಿಯಿದೆಯಂತೆ. ಪ್ರಯಾಣಿಕರ ತಂಡಗಳೂ ಇರುತ್ತವೆ. ಈಗ ಪೂಜೆ ಮುಗಿಸಿ ಹೊರಡುವ ಒಂದು ತಂಡದ ಜೊತೆ ಹೊರಡುತ್ತೀನಿ. ಹೇಳಿದೆನಲ್ಲ, ಪ್ರಯಾಗದಿಂದ ಕಾಶಿ 3 ದಿನದ ನಡಿಗೆಯಂತೆ. ನಿನ್ನನ್ನು ಹುಡುಕಿ ಸುದ್ದಿ ಹೇಳಬೇಕಂತ ನಿಶ್ಚಯಿಸಿದ್ದೆ. ನೀನು ಇಲ್ಲೇ ಸಿಕ್ಕಿಬಿಟ್ಟೆ. ಊರಿಗೆ ಹಿಂತಿರುಗಿ ಹೋಗುತ್ತಿದ್ದೀಯಾ ಅಥವಾ ಕಾಶಿಗೆ ಹೋಗಲೇ ಇಲ್ಲವೇ? ಹೇಗೆ ಮಾಡಿದ್ದರೂ ಅವಿವೇಕವೇ. ಯಜ್ಞಭಟ್ಟರ ಮಗನಾಗಿ ನೀನು ಇಂಥದಕ್ಕೆಲ್ಲ ಅವಕಾಶ ಕೊಡಬಹುದೇ? ಕೊನೆಯ ಮಾತನ್ನು ಕೇಳಿ ನನಗೆ ಆತಂಕವಾಯಿತು. ಈ ನಾರಾಯಣ ದೀಕ್ಷಿತರು ಯಾವಾಗಲೂ ಕಟು ಮಾತಿಗೆ ಹೆಸರಾದವರು. ನಾ ಭ್ರೂಯಾತ್ ಸತ್ಯಮಪ್ರಿಯಂ ಎಂಬ ಹಿತೋಪದೇಶಕ್ಕೂ ಇವರಿಗೂ ಬಲು ದೂರ. ಆದರೆ ಸುಳ್ಳು ಹೇಳುವವರಲ್ಲ. 60 ವರ್ಷಗಳನ್ನು, ಹೌದು, ಲೆಕ್ಕ ಹಾಕಿದರೆ ಸುಮಾರು 60 ವರ್ಷ ವಯಸ್ಸಾಗಿದೆ. ಹೀಗೆಯೇ ಬಾಳಿದ್ದಾರೆ. ಅರೆನೆತ್ತಿ ಬೊಕ್ಕಾಗಿದ್ದರೂ ಒಂದು ಹಲ್ಲೂ ಬಿದ್ದಿಲ್ಲ. ಏನಾಯಿತು ದೀಕ್ಷಿತರೆ? ಆತಂಕದಲ್ಲಿ ನನ್ನ ನಾಲಿಗೆ ಕೇಳಿತು. ವಿದ್ಯಾಭ್ಯಾಸ, ವಿಶೇಷ ಅಧ್ಯಯನ, ದೇಶಾಟನೆಗಳೇನಿದ್ದರೂ ಗೃಹಸ್ಥನಾಗುವ ಮೊದಲು, ಅನಂತರ ಸ್ವಾಧ್ಯಾಯದಲ್ಲಿ ಸ್ವಸ್ಥಳದಲ್ಲಿ ಲಭ್ಯವಿರುವ ಹಿರಿಯ ವಿದ್ವಾಂಸರ ಮಾರ್ಗದರ್ಶನದಲ್ಲಿ ತೃಪ್ತಿಪಟ್ಟುಕೊಂಡಿರಬೇಕು. ಈ ನಿಯಮವನ್ನು ಪಾಲಿಸದೆ ನೀನು ಅವಿವೇಕ ಮಾಡಿಕೊಂಡೆ. ಏನಾಯಿತು ದೀಕ್ಷಿತರೆ? ನನ್ನ ನಾಲಿಗೆ ನಡುವೇ ಕೇಳಿತು. ಚಿಕ್ಕ ಪ್ರಾಯದ ಹೆಂಡತಿ ರಸಿಕರಾಜನ ವಜ್ರ ವೈಡೂರ್ಯಾದಿ ಆಭರಣಗಳಿಗೆ ಮರುಳಾದಳು. ಬಸಿರಿಯೂ ಆಗಿ ಮಗುವನ್ನು ಹೆತ್ತಳು. ಇದನ್ನು ನೋಡಲಾರದೆ ನಿನ್ನ ತಾಯಿ ಕೊರಗಿ ಪ್ರಾಣ ಬಿಟ್ಟಳು. ನಿನಗೆ ಎಲ್ಲಿ ಅಂತ ಹೇಳಿ ಕಳಿಸಿಯಾಳು? ಯಾರ ಕೈಲಿ? ಕಾಶಿಯೇನು 4-6 ದಿನಗಳ ಹಾದಿಯೇ? ನನ್ನ ಇಡೀ ಶರೀರ ನಡುಗಿಬಿಟ್ಟಿತ್ತು. ಯಮುನೆಯ ದಡದ ಆ ಕೃಷ್ಣ ಮಂದಿರ, ಬೆಳಗಿನ ವೇಳೆಯಲ್ಲಿ ಗಿಜಿಗುಟ್ಟುವ ಭಕ್ತರು, ದೇವಾಲಯದ ಗಂಟೆಗಳ ನಡುವೆ ಕಿವಿಯೊಳಗೆ ನಿಶ್ಶಬ್ದ ತುಂಬಿಕೊಂಡಿತ್ತು. ಚಿಕ್ಕ ಪ್ರಾಯದ ಹೆಂಡತಿ ಅಂದರೆ ಯಾರು? ನಾಲಿಗೆ ಕೇಳಿತು. ಇನ್ಯಾರು? ನಿನ್ನ ಹೆಂಡತಿ ಶಾಲಿನಿ? ಬರೀ ಆಭರಣಗಳಿಗೆ ಮರುಳಾದಳೋ ಅಥವಾ ರಸಿಕರಾಜನಿಗೆ ಮರುಳಾದಳೋ? ಒಟ್ಟಿನಲ್ಲಿ ಇಡೀ ಜಾತಿಗೆ ಕೆಟ್ಟ ಹೆಸರು ತಂದಳು. ಕುಲದಿಂದ ಹೊರಗೆ ಹಾಕಿದ್ದಾರೆ. ಕೇರಿಯವರೆಲ್ಲ ಏನು ಮಾತನಾಡಿಕೊಳ್ಳುತ್ತಿದ್ದಾರೆ ಗೊತ್ತಾ? ಅಮರುಕ ರಾಜನಿಗೆ ಶಾಲಿನಿಯ ಮೇಲೆ ಕಣ್ಣು ಬಿತ್ತು. ಅವಳು ರಾಜಸಂಪರ್ಕಕ್ಕೆ ಮನಸೋತಳು. ನಿನ್ನನ್ನು ದೀರ್ಘಕಾಲ ಊರಿನಿಂದ ಹೊರಗೆ ಕಳಿಸಿದರೆ ತಾವು ಸಂಘ ಬೆಳೆಸುವುದು ಸುಲಭವೆಂದು ಅವನೇ ನಿನ್ನ ತಲೆಗೆ ಕಾಶಿಯಲ್ಲಿ ವ್ಯಾಸಂಗ ಮಾಡುವ ಹುಚ್ಚನ್ನು ತುಂಬಿ ಸಾಗಿ ಹಾಕಿದ. ಪೆದ್ದಂಭಟ್ಟ, ನೀನು ಅವನ ತಂತ್ರಕ್ಕೆ ಬಲಿಬಿದ್ದೆ. ಇದೆಲ್ಲ ಜನಗಳ ಮಾತು. ನಿಜ ನಿನಗೇ ಗೊತ್ತಿರಬೇಕು. ಕಾಶಿಯಿಂದ ಹಿಂತಿರುಗುತ್ತಿದ್ದೀಯಾ? ನೀನು ಊರು ಬಿಟ್ಟು 4 ವರ್ಷದ ಮೇಲಾಯಿತಲ್ಲವೇ? ನನ್ನ ಮನಸ್ಸು ಬೇರು ಕಳೆದುಕೊಂಡ ಎಳೆ ಸೊಸೆಯಂತೆ ಮುರುಟು ಹೋಗಿತ್ತು. ರೆಪ್ಪೆಯಾಡಿಸುವ ಶಕ್ತಿಯೂ ಇಲ್ಲದಂತೆ ತೆರೆದ ಕಣ್ಣುಗಳು ಹಾಗೆಯೇ ನಿಂತಿದ್ದವು. ಅಷ್ಟರಲ್ಲಿ ಯಾರೋ ಇಬ್ಬರು ಹತ್ತಿರ ಬಂದು, ದೀಕ್ಷಿತರೆ, ಹೊತ್ತಾದರೆ ತಂಡ ಹೊರಟು ಬಿಡುತ್ತೆ ಎಂದು ಕೂಗಿದರು. ಹ್ಯಾಗೂ ಊರಿಗೆ ಹೋಗುತ್ತಿದ್ದೀಯಲ್ಲ, ನಾನು ಹಿಂತಿರುಗಿದ ಮೇಲೆ ಸಂಧಿಸೋಣ ಎಂದು ಹೇಳಿ ದೀಕ್ಷಿತರು ದೇವಸ್ಥಾನದ ಕಡೆಗೆ ಹೊರಟು ಹೋದರು. ಅವರು ಹೋಗುವ ತನಕ ನನ್ನ ಬುದ್ಧಿಗೆ ಬಡದಿದ್ದ ಗರ ಇಳಿಯಲಿಲ್ಲ, ಅನಂತರೂ ಇಳಿಯಲಿಲ್ಲ. ಯಮುನಾ ನದಿಯ ಆಚೆ ಕಡೆಯಿಂದ ಸೂರ್ಯನು ಮೇಲೆ ಏರುವ ವೇಳೆಗೆ ತುಸು ಇಳಿದು ಇದು ಸಾಧ್ಯವೇ ಎಂಬ ಸಂಶಯ ಮೂಡಿತು. ಉನ್ನತ ವ್ಯಾಸಂಗಕ್ಕೆ ನಾನು ಕಾಶಿಗೆ ಹೋಗುತ್ತಿದ್ದೇನೆಂಬ ನೆಪವನ್ನು ಸಾರ್ಥದವರಿಗೆ ಮಾತ್ರವಲ್ಲ, ಊರಿನಲ್ಲಿ ಕೂಡ ಎಲ್ಲರೊಡನೆಯೂ ಹೇಳಬೇಕೆಂದು ಅಮರುಕ ರಾಜ ಮತ್ತು ನಾನು ಕೂಡಿಯೇ ನಿಶ್ಚಯಿಸಿದ್ದೆವು. ಸಾರ್ಥದ ಒಳಮರ್ಮವನ್ನರಿಯಲು ನಾನು ಹೋಗುತ್ತಿರುವುದು. ನಮ್ಮ ರಾಜ್ಯದ್ದೇ ಒಂದು ಸಾರ್ಥವನ್ನಾರಂಭಿಸುವ ಯೋಜನೆ ಸದ್ಯಕ್ಕೆ ಯಾರಿಗೂ ತಿಳಿಯಬಾರದೆಂಬ ತೀರ್ಮಾನವಾಗಿತ್ತು. ಈ ತೀರ್ಮಾನ ಮಾಡಿದ್ದವನು ಅವನೇ. ನಾನು ಬಲಿಯಾದೆ. ಅವನು ದ್ರೋಹ ಮಾಡಿದ. ಶಾಲಿನಿ ದ್ರೋಹ ಮಾಡಿದಳು. ನನ್ನೊಳಗೆ ರೋಷ ಉರಿಯಿತು. ಈಗಿಂದೀಗಲೇ ಊರಿಗೆ ಹೊರಟು ಅಯೋಗ್ಯನ ಜುಟ್ಟು ಹಿಡಿದು ಇಂಥ ಮಿತ್ರದ್ರೋಹ ಮಾಡಬಹುದೇನೋ ಎಂದು ಕೇಳುವ, ಅವನ ಎದೆಗೆ ನಾಟಿ ರಕ್ತ ಸುರಿಸಿ ಸಾಯುವಂತೆ ಚೂರಿಯಿಂದ ಇರಿಯು.
Sample complete. Ready to continue?